ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಶ್ರೀರಾಮನವಮಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆ ಹತ್ರ ಇರೋಂತಹ ದೇವಸ್ಥಾನಗಳಿಗೆ ಹೋಗಿ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಮತ್ತು ರಾಮನ ದೇವಸ್ಥಾನಕ್ಕೆ ಮತ್ತು ಇಲ್ಲಿ ನಮ್ಮ ಮನೆ ಹತ್ರನೇ ಸಪ್ಲಮ್ಮ ಟೆಂಪಲ್ ಇತ್ತು, ಅಲ್ಲಿಗೂ ಹೋಗಿದ್ವಿ. ಹಾಗೆ ಮನೆ ಹತ್ರ ಇದು ಶ್ರೀರಾಮನ ಫೋಟೋ ಇಟ್ಬಿಟ್ಟು ಪ್ರಸಾದ ಹಂಚ್ತಾಯಿದ್ರು, ಅದನ್ನು ತಿನ್ಕೊಂಡು ಬಂದ್ವಿ. ಹಾಗೆ ಮನೆಯಲ್ಲೂ ಮಾಡೋಣ ಅಂತ ಬಂದ್ವಿ. ಹಾಗಾದರೆ ಮನೇಲಿ ಇನ್ನೂ ಪೂಜೆ ಮಾಡಿರಲಿಲ್ಲ, ಹಾಗಾಗಿ ಸ್ಕೂಲಿಂದ ಬರಬೇಕಾದಾಗೆ ಟೆಂಪಲ್ಸ್ಗೆಲ್ಲ ಹೋಗಿ ಬಂದಿದ್ವಿ ಮಧ್ಯಾಹ್ನನೇ. ಹಾಗಾದರೆ ಇವತ್ತು ಜ್ಯೂಸು ಮತ್ತು ಹೆಸರುಬೇಳೆ ಮತ್ತು ಮಜ್ಜಿಗೆ ನಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗಾದರೆ ವೀಡಿಯೋದಲ್ಲಿ ಹೋಗೋಣ, ಓಕೆನಾ? ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿದ್ರೆ ನನಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಅಲ್ವಾ. ನಾನು ಇಲ್ಲಿ ಏನೇನು ಬೇಕು ಅಂತೆಲ್ಲ ತೊಗೊಂಡಿದ್ದೀನಿ ನೋಡಿ. ಮೊಸರು, ಇದು ಕಾಳು ನೆನೆಹಾಕಿ ಇಟ್ಕೊಂಡಿದ್ದೀನಿ, ಹೆಸರುಬೇಳೆ, ಮತ್ತು ಇದಕ್ಕೆ ಮಜ್ಜಿಗೆಗೆ ಅಂತ ಒಂದು ಸ್ವಲ್ಪ ಜೀರಿಗೆ ಕುಟ್ಟಿಟ್ಕೊತೀನಿ. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಜೀರಿಗೆ ಸ್ವಲ್ಪ ಕುಟ್ಟಿಟ್ಕೊಂಡ್ರೆ, ಪುಡಿ ಬೇಕಾದರೂ ಹಾಕ್ಕೊಬೋದು, ಇಲ್ಲ ಜೀರಿಗೆ ಸಿಗಬೇಕು ಅಂದರೆ ಈ ಥರ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದು ಬಾಯಿಗೆ ಸಿಗಬಾರ್ದು ಅಂದರೆ ಕೊತ್ತಂಬರಿ ಸೊಪ್ಪು ಈ ಥರ ಮಾಡ್ಕೊಳ್ರಿ, ಇಲ್ಲ ಸಿಕ್ಕಿದ್ರೂ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಡೈರೆಕ್ಟ್ ಹಂಗೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಚಿಕ್ಕ ಮಕ್ಕಳಲ್ವ, ಹಾಗಾಗಿ ಸೈಡ್ಗೆ ಎತ್ತಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲೇ ಕುಟ್ಕೋತಿದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ನಾನು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲಿ ಹೆಸರುಬೇಳೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಗೇನೂ ಹಾಕ್ಬೋದು, ಬಟ್ ಒಗ್ಗರಣೆ ಹಾಕಿದ್ದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಟೇಸ್ಟುಗೋಸ್ಕರ ಆದರೂ ಒಗ್ಗರಣೆ ಹಾಕ್ಕೋಬೇಕು ಅಲ್ವಾ. ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕ್ಕೊತಿದ್ದೀನಿ. ಅದೇ ಹೇಳಿದ್ನಲ್ಲ, ಫಸ್ಟ್ ಇನ್ನು ಮಕ್ಕಳಿರೋ ಹತ್ರ ಹಸಿ ಅಷ್ಟಾಗಿ ತಿನ್ನಲ್ಲ ಕೊತ್ತಂಬರಿ ಸೊಪ್ಪು, ಹಾಗಾಗಿ ನಾನು ಇಲ್ಲಿ ಎಣ್ಣೆಲೇ ಹುರ್ಕೊಂಡ್ರೆ ಅದು ಅದರಲ್ಲೇ ಮಿಕ್ಸ್ ಆದಂಗೆ ಇರುತ್ತಲ್ವ. ಈ ಸ್ವಲ್ಪ ಆರಬೇಕಲ್ವ, ಹಾಗಾಗಿ ಫಸ್ಟೇ ಒಗ್ಗರಣೆ ಮಾಡಿ ಇಟ್ಕೊಬಿಡ್ತೀನಿ. ಆಮೇಲೆ ಮಿಕ್ಸ್ ಮಾಡಬೇಕಾದಾಗ ಅಷ್ಟೊತ್ತಿಗೆ ಆರಿರುತ್ತೆ ಅಂತ. ಇವಾಗ ಇಲ್ಲಿ ಜ್ಯೂಸ್ ಮಾಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲ ಒಂದೆರಡು ಏಲಕ್ಕಿ. ಯಾಕಂದರೆ ಬೆಲ್ಲ ಕರಗ ಸ್ವಲ್ಪ ಲೇಟ್ ಅಲ್ವಾ, ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದು ಜಾಸ್ತಿ. ಸಕ್ಕರೆ ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕ್ಕೊತೀನಿ ನಾನು. ಇದು ಮಿಕ್ಸಿ ಒಂದು ಕಾಯಿ ಎಷ್ಟಿದೆಯಲ್ವ, ಕಾಯಿಗೆ ಎಷ್ಟು ಬೇಕು ಅನ್ನೋದನ್ನು ಒಂದು 4-5 ಲೋಟಕ್ಕಾಗಷ್ಟು ನಾನು ಬೆಲ್ಲ ಇಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ರಿ. ಇದು ಸ್ವಲ್ಪ ಗಡ್ಡೆ ಬರುತ್ತಲ್ಲ, ಒಂದು ಸ್ವಲ್ಪ ದುಂಡಕ್ಕೆ ಆ ಥರದ್ದು. ಇಲ್ಲಿ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ನಾನು ಒಂದು. ಇದು ಸ್ವಲ್ಪ ಹಸಿಯಾಗಿದೆ, ಹಾಗಾಗಿ ಮಿಕ್ಸಿಗೆ ಹಾಕ್ಕೊತೀನಿ. ಇಲ್ಲ ತೀರಾ ಹಣ್ಣಾಗಿತ್ತು ಅಂದರೆ ಕೈಯಲ್ಲೇ ಕಿವುಚ್ಕೊಳ್ರಿ, ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇದು ಸ್ವಲ್ಪ ಕಾಯಿ ಇದೆ, ಆದರೂ 2 ಡೇಸ್ ಆಗಿದೆ ತಂದು, ಆದರೂ ಹಣ್ಣೇ ಆಗಲಿಲ್ಲ. ಹಾಗಾಗಿ ನಾನು ಮಿಕ್ಸಿಗೆ ಹಾಕಿದ್ದೀನಿ, ಆದರೂ ಟೇಸ್ಟ್ ಚೆನ್ನಾಗಿತ್ತು. ನೀವು ಈ ಥರ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಕೋಲ್ಡ್ ವಾಟರ್ ಹಾಕ್ಕೊಡ್ರಿ, ಇಲ್ಲ ಐಸ್ ಕ್ಯೂಬ್ಸ್ ಇದ್ದರೆ ಐಸ್ ಕ್ಯೂಬ್ಸ್ ಹಾಕ್ಕೊಡ್ರಿ, ಚೆನ್ನಾಗಿರುತ್ತೆ. ಇವಾಗಿನ ಸೀಸನಲ್ಲಿ ಇದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಲ್ವ, ಹಾಗಾಗಿ ಫಸ್ಟು ಶ್ರೀರಾಮನವಮಿ ಹಬ್ಬಕ್ಕೆ ಫಸ್ಟ್ ಮಾಡೋದು, ಆಮೇಲೆ ಡೈಲಿ ಮಾಡ್ಕೊತಾ ಇರ್ತೀನಿ ನಾನು. ಜಾಸ್ತಿ ಇದ್ರೂ ಮಾಡ್ತೀನಿ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ, ಓಕೆನಾ? ಇದಕ್ಕೊಂದು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟು ಒಂಥರ ಜ್ಯೂಸು ಪಾನಕ ಎರಡು ಟೇಸ್ಟು ಒಂದೇ ಸಲ ಸಿಕ್ದಂಗೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಒಗ್ಗರಣೆ ಹಾಕಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹೆಸರುಬೇಳೆ, ಸ್ವಲ್ಪ ಒಂದು ಫುಲ್ಲು ಸೌತೆಕಾಯಿ ಹಾಕ್ಕೊತೀನಿ. ನಿಮಗೆ ಬೇಕು ಅಂದರೆ ಕ್ಯಾರೆಟ್ ಆದರೂ ಯೂಸ್ ಮಾಡ್ಬೋದು, ಮತ್ತು ಕಾಯಿ ತುರಿ ಆದರೂ ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟ, ಆಪ್ಷನಲ್ ಆಗೋದು. ನಮ್ಗೆ ಇಷ್ಟ ಇದ್ದರೆ ಸಾಕು ಅನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವಿಲ್ಲ ಒಂದು ಸ್ವಲ್ಪ 1 ಅವರ್ 2 ಅವರ್ ಬಿಟ್ಟು ತಿಂತೀವಿ ಅಂದರೆ ಉಪ್ಪು ಆ್ಯಡ್ ಮಾಡ್ಕೋಬೇಡಿ. ತಿನ್ನೋ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ರಿ, ಏನೂ ಆಗೋಲ್ಲ. ಇವಾಗೇನಾದರೂ ಆ್ಯಡ್ ಮಾಡ್ಕೊಂಡ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ಇವಾಗೇ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಉಪ್ಪು ಹಾಕಿದ್ದೀನಿ. ಇಲ್ಲಿ ಹೆಸರುಬೇಳೆ ಮತ್ತು ಪಾನಕ ಎರಡೂ ರೆಡಿ ಆಯಿತು. ಈಗ ಮಜ್ಜಿಗೆ ಮಾಡೋಣ ಬನ್ನಿ. ನಾನಿಲ್ಲಿ ಒಂದು 1/2 ಲೀಟರ್ ಇತ್ತಲ್ವ, ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ಮಿಕ್ಸರ್ ಇದ್ದರೆ ಮಜ್ಜಿಗೆ ಸೂಪರಾಗಿರುತ್ತೆ, ಅದು ಗಂಟೆಲ್ಲ ಬಿಟ್ಕೊಳ್ಳುತ್ತೆ, ಹಾಗಾಗಿ ಅದು ಗಂಟೆಲ್ಲ ಸ್ಮ್ಯಾಶ್ ಆಗಿದೆ. ಇವಾಗ ಇದಕ್ಕೆ ಆವಾಗಲೇ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಡ್ತಿದ್ದೀನಿ ನೋಡಿ. ಈ ಥರ ವಿಸ್ಕರ್ ತಗೊಳ್ರಿ, ಸಕ್ಕತ್ತಾಗಿರುತ್ತೆ ಮಜ್ಜಿಗೆ. ಈ ಟೈಮಲ್ಲಂತೂ ಮಜ್ಜಿಗೆ ಬೇಕೇ ಬೇಕು ಅನಿಸ್ತೈತೆ. ಇಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಇನ್ನು ಯಾರ್ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಇಷ್ಟಪಡಿ, ಪರವಾಗಿಲ್ಲ, ಏನೂ ಆಗೋಲ್ಲ ಅಲ್ವಾ. ಓಕೆ, ನನ್ನ ಮನೆಯಲ್ಲಿ 3 ರೆಡಿ ಆಗಿದೆ. ಇವತ್ತು ಪ್ರಸಾದ ಇಟ್ಬಿಟ್ಟು ಪೂಜೆ ಮಾಡೋಣ ಬನ್ನಿ.
ಇನ್ನು ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ನಿಮ್ಮ ಕಡೆ ಶ್ರೀರಾಮನವಮಿ ಹಬ್ಬ ಯಾವ ಥರ ಆಚರಣೆ ಮಾಡಿದ್ರಿ ಅನ್ನೋದು ಮಾತ್ರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಯಾವಾಗಲೂ ಹೇಳ್ದಾಗೆ ನಿಮ್ಮ ಶೈಲು ಪುನಿಗೆ ಅವಾಗವಾಗ ಆಲ್ ದ ಬೆಸ್ಟ್ ನೀವೇ ಹೇಳಿ. ಆವಾಗವಾಗ ಪ್ರೋತ್ಸಾಹ ಕೊಡ್ತಾಯಿರಿ. ಓಕೆನಾ? ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆ ಬಾಯ್ ಗಾಯ್ಸ್. ಇವತ್ತಿನ ಟಾಪಿಕ್ ಇಷ್ಟ ಆಗಿತ್ತು. ಬಾಯ್.